ಬಿಗ್ ಫೈನ ನಾಲ್ಕನೇ ಸ್ಟೋರಿಯನ್ನು ನೋಡ್ತಾ ಹೋಗೋದಾದ್ರೆ ಮೈಸೂರು ಚಾಮುಂಡೇಶ್ವರಿ ಭಕ್ತರೇ ಇಲ್ಲಿ ನೋಡಿ, ದಯವಿಟ್ಟು ಗಮನವಿಟ್ಟು ಕೇಳಿ. ಇನ್ಮುಂದೆ ಚಾಮುಂಡೇಶ್ವರಿ ದರ್ಶನ ಭಾರಿ ದುಬಾರಿಯಾಗಲಿದೆ. ದರ್ಶನದ ಶುಲ್ಕ ಹೆಚ್ಚಿಸಿದಂತ ದೇಗುಲದ ಆಡಳಿತ ಮಂಡಳಿ. ಮೈಸೂರು ಚಾಮುಂಡೇಶ್ವರಿ ಭಕ್ತರೇ ಇಲ್ಲಿ ನೋಡಿ, ಇನ್ಮುಂದೆ ಚಾಮುಂಡೇಶ್ವರಿ ದರ್ಶನ ದುಬಾರಿಯಾಗಲಿದೆ. ಭಕ್ತರಿಗೆ ಒಂದು ರೀತಿಯಲ್ಲಿ ಶಾಕ್ ಅಂತಾನೆ ಹೇಳ್ಬೋದು. ಇದು ಮೊದಲಿಗೆ 30 ರೂಪಾಯಿ ಇದ್ದಂಥ ನಾರ್ಮಲ್ ದರ್ಶನ ಈಗ ಟಿಕೆಟ್ ದರ 50 ರೂಪಾಯಿಗೆ ಹೆಚ್ಚಳವಾಗಿರುವಂಥದ್ದು. ಇನ್ನು ಸ್ಪೆಷಲ್ ಫೇರ್ 100 ರೂಪಾಯಿ ಇತ್ತು, ಅದೀಗ 200 ರೂಪಾಯಿಗೆ ಹೆಚ್ಚಳವಾಗಿರುವಂಥದ್ದು. ಲಡ್ಡು ಪ್ರಸಾದವು 15ರಿಂದ 25 ರೂಪಾಯಿಗೆ ಏರಿಕೆಯಾಗಿದೆ. ದರ ಹೆಚ್ಚಳ ಖಂಡಿಸಿ ಮೈಸೂರಿನಲ್ಲಿ ಕರ್ನಾಟಕ ಸೇನಾ ಪಡೆಯಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈಗ ದರ ಹೆಚ್ಚಳದಿಂದಾಗಿ ಮೈಸೂರಿನಲ್ಲಿ ಪ್ರತಿಭಟನೆ ಕೈಗೊಂಡಿದ್ದಾರೆ. ಕರ್ನಾಟಕ ಸೇನಾ ಪಡೆಯಿಂದ 30 ರೂಪಾಯಿ ಇದ್ದಂಥ ಒಂದು ಟಿಕೆಟ್ ಈಗ 50 ರೂಪಾಯಿಗೆ ಹೆಚ್ಚಳವಾಗಿದೆ. ಇನ್ನು 100 ರೂಪಾಯಿ ಇದ್ದಂಥ ಟಿಕೆಟ್ಗೆ 200 ರೂಪಾಯಿ ಹೆಚ್ಚಳವಾಗಿದೆ. ಇನ್ನು ಲಡ್ಡು ಪ್ರಸಾದದಲ್ಲೂ ಸಹಿತ ಹೆಚ್ಚಳವಾಗಿರುವಂಥದ್ದು 15ರಿಂದ 25 ರೂಪಾಯಿಗೆ ಏರಿಕೆಯಾಗಿದೆ. ದುಬಾರಿ ಆಗ್ತಿದ್ದಾಳ ತಾಯಿ ಚಾಮುಂಡಿ ಅನ್ನುವ ಮಾತು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಇತಿಹಾಸ ಪ್ರಸಿದ್ಧ ನಾಡಿನ ಅಧಿದೇವತೆ ನೆಲೆಸಿರುವಂತಹ ಚಾಮುಂಡಿ ಬೆಟ್ಟದಲ್ಲಿ ಇದೀಗ ಶುಲ್ಕ ದುಬಾರಿ ಆಗ್ತಿದೆ. ಹೀಗಾಗಿ ಚಾಮುಂಡಿ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಇದೀಗ ಮೈಸೂರಿನಲ್ಲಿ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಮೈಸೂರಿನ ಇತಿಹಾಸ ಪ್ರಸಿದ್ಧ ನಾಡಿನ ಚಾಮುಂಡಿ ಬೆಟ್ಟದ ದೇವಸ್ಥಾನದ ವಿವಿಧ ಯೋಜನೆಗಳು ಅಂದ್ರೆ ಪ್ರಸಾದ ವಿನಿಯೋಗ ಇರಬಹುದು, ಜೊತೆಗೆ ಪ್ರವೇಶ ಶುಲ್ಕ ಇರಬಹುದು, ಲಾಡು ವಿತರಣೆ ಹಾಗೂ ಪ್ರಸಾದ ವಿತರಣೆಯಲ್ಲೂ ಕೂಡ ಇದೀಗ ಶುಲ್ಕ ದುಬಾರಿ ಆಗ್ತಾ ಇದೆ ಅನ್ನೋ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ಪ್ರಾಧಿಕಾರದ ಈ ಒಂದು ನಿರ್ಣಯವನ್ನ ಖಂಡಿಸಿ ಇದೀಗ ಮೈಸೂರಿನ ಚಾಮುಂಡಿ ಬೆಟ್ಟದ ಪ್ರಾಧಿಕಾರದ ವಿರುದ್ಧ ಇದೀಗ ರಾಜ್ಯ ಸರ್ಕಾರದ ವಿರುದ್ಧ ಅಭಿವೃದ್ಧಿ ಪ್ರಾಧಿಕಾರದ ವಿರುದ್ಧ ಇದೀಗ ಮೈಸೂರಿನಲ್ಲಿ ಸಾರ್ವಜನಿಕರು ಇದೀಗ ಬೀದಿಗಿಳಿದು ಪ್ರತಿಭಟನೆಯನ್ನ ಕೂಡ ಮಾಡ್ತಿರುವಂತದ್ದು. ಆ ಮೂಲಕ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಚಾಮುಂಡಿ ಬೆಟ್ಟ ಸೇವೆಗಳಿಗೆ ಸಂಬಂಧಪಟ್ಟಂತೆ ಶುಲ್ಕವನ್ನ ದುಬಾರಿಯನ್ನ ಮಾಡಿರೋದು ಈ ಪ್ರತಿಭಟನೆಗೆ ಕಾರಣ ಆಗಿದೆ. ಹೀಗಾಗಿ ಕೂಡಲೇ ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ರಾಜ್ಯ ಸರ್ಕಾರ ಈ ಒಂದು ಅಭಿಷೇಕ ಇರ್ಬೋದು, ಪ್ರಸಾದ ವಿನಿಯೋಗ ಇರ್ಬೋದು, ಎಲ್ಲದರಲ್ಲೂ ಕೂಡ ಹಳೆಯ ರೇಟ್ ಅನ್ನ ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಇಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಹಾಗಿದ್ರೆ ಚಾಮುಂಡಿ ಬೆಟ್ಟದಲ್ಲಿ ಆಗಿರ್ತಕ್ಕಂಥ ದುಬಾರಿ ದರಗಳೇನೇನು, ಮೊದಲಿದ್ದಂತ ದರಗಳೇನು, ಈಗ ಆಗಿರ್ತಕ್ಕಂತಹ ಶುಲ್ಕ ಏರಿಕೆ ಏನಾಗಿದೆ ಅನ್ನೋದನ್ನ ಪ್ರತಿಭಟನಾ ನಿರತರನ್ನ ಮಾತಾಡೋಣ. ಸರಿಗೆ ಏನೇನು ದರ ಹೆಚ್ಚಾಗಿದೆ ಅಂತ. ಮೊದಲು ಲಡ್ಡು ಪ್ರಸಾದ ಇತ್ತು, 15 ರೂಪಾಯಿ ಇದ್ದಂಥ ಒಂದು ಲಡ್ಡುಗೆ 25 ರೂಪಾಯಿ ಮಾಡಿದ್ದಾರೆ. ಜೊತೆಗೆ ಅದರ ಗುಣಮಟ್ಟ ಸಹ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಭಕ್ತಾದಿಗಳು. ಭಾಳ ಕಳಪೆಯ ಲಾಡು ಇದೆ ಅಂತ. ಮೊದಲನೇದಾಗಿ 15 ರೂಪಾಯಿದ ದರವನ್ನು ಹಾಗೆ ಯಥಾಸ್ಥಿತಿ ಇಡಬೇಕು. ಒಳ್ಳೆ ಗುಣಮಟ್ಟದ ಲಾಡುಗಳನ್ನು ತಿರುಪತಿ ಮಾದರಿಯಲ್ಲಿ ಒಳ್ಳೆ ಗುಣಮಟ್ಟದ ಲಾಡುಗಳನ್ನು ಕೊಡಬೇಕು. ಜೊತೆಗೆ 20 ರೂಪಾಯಿಂದ ನೋಡಿ, ಇಲ್ಲಿ ಕುಂಕುಮಾರ್ಚನೆ 20 ರೂಪಾಯಿಂದ ನಿಮಗೆ 15,000 ತನಕ ಸೇವೆಗಳಿಗಿದೆ. 220 ರೂಪಾಯಿಗೆ ಏಕವಾರ ಅಭಿಷೇಕ ಇತ್ತು, 300 ರೂಪಾಯಿಗೆ ಏಕ ದಶವಾರ ಅಭಿಷೇಕ ಇತ್ತು. ಈಗ ಅವೆಲ್ಲ ಇಲ್ಲವೇ ಡೈರೆಕ್ಟ್ 500 ರೂಪಾಯಿ ಬಂದುಬಿಟ್ಟಿದ್ದಾರೆ. ಈ ದರದ ಪಟ್ಟಿ ಮಾತ್ರ ಅಲ್ಲಿದೆ. 550 ರೂಪಾಯಿ ಮಿನಿಮಮ್ ಯಾವುದೇ ಫಸ್ಟ್ ಅಭಿಷೇಕ 550ಕ್ಕೆ. ಅಂದರೆ ಇವೆಲ್ಲ ಇಷ್ಟು ಬೋರ್ಡ್ ಇದ್ರು ಸಹ ಅವ್ರು ಯಾವುದೂ ಇಲ್ಲ, ಇದೊಂದೇ ಅದು ಅಂತಾರೆ. ಇದಕ್ಕೆ ಅಧಿಕೃತ ಸೂಚನೆ ಹೊಡಿಸಿಲ್ಲ, ಅವೆಲ್ಲ ಸ್ಟಾಪ್ ಮಾಡಿದ್ದೀವಿ ಅಂತ ಭಕ್ತಾದಿಗಳ ಗಮನಕ್ಕೆ. ಜೊತೆಗೆ 30 ರೂಪಾಯಿ ಇದ್ದಂಥ ದರ್ಶನಕ್ಕೆ 50 ರೂಪಾಯಿ ಮಾಡಿದ್ದಾರೆ. ಹಾಗೂ 100 ರೂಪಾಯಿ ಹೈಯೆಸ್ಟ್ ಇದ್ದಿದ್ದು, 100 ರೂಪಾಯಿ ವಿಶೇಷ ದರ್ಶನ VIP ಹಿಂಗೆ ಬಿಡ್ತೀವಿ ಅಂತಿದ್ರು, ಅದು ಈಗ 200 ರೂಪಾಯಿ ಆಗಿದೆ. ಅದ್ರ ಜೊತೆಗೆ ವಿಶೇಷವಾಗಿ ಚಾಮುಂಡಿ ಬೆಟ್ಟದ ಪ್ರಾಧಿಕಾರದ ಕಾರ್ಯದರ್ಶಿಯವರು ಭಾಳ ಬುದ್ಧಿವಂತಿದ್ದಾರೆ. ಇವೆಲ್ಲ ನೋಡಿ ಆಷಾಢ ಮಾಸದಲ್ಲಿ ನೋಡಿರ್ಬೋದು ನೀವು, 2,000 ರೂಪಾಯಿ ಅಂತ ಮಾಡೋದು ವಿಶೇಷ ದರ್ಶನಕ್ಕೆ. ಆವಾಗ